ನನ್ನ ಹೃದಯ ಬಂದವರು ಇವತ್ತೆಲ್ಲಿದ್ದೀನಪ್ಪ ಅಂದರೆ ಕಡೂರು ನಮ್ಮ ಶಿವ ದೇವಸ್ಥಾನಕ್ಕೆ ಶಿವರಾತ್ರಿ ದಿನ ದರ್ಶನ ಮಾಡೋಣ ಅಂತ ಬಂದಿದ್ದೆ. ಇಲ್ಲಿ ನೋಡಿದರೆ ಅಬ್ಬಬ್ಬ ಶಿವನ ದರ್ಶನಕ್ಕಾಗಿ ಎಷ್ಟು ಜನ ನಿಂತಿದ್ದಾರೆ ಅಂದರೆ ಸಿಕ್ಕಾಪಟ್ಟೆ. 1.5 ಕಿಲೋಮೀಟ್ರು ಆ ಕಡೆಯಿಂದ ಕ್ಯೂ ಆಗಿದೆ. ನಾನು ಅದಕ್ಕೋಸ್ಕರ ಪೆಟ್ರೋಲ್ ಬಂಕ್ ಹತ್ರ ಬೈಕ್ ನಿಲ್ಲಿಸ್ಬಿಟ್ಟು ಈಗ ಹೋಗ್ತಾ ಇದ್ದೀನಿ ದರ್ಶನ ಮಾಡೋಕ್ಕಂತ. ಇನ್ನೇನು ಫಸ್ಟಿಗೆ ಹೋಗ್ಬಿಟ್ರೆ ನಮಗೆ ಬಿಟ್ಕೊಡಲ್ಲ ಯಾರೂ. ನಾವು ಎಲ್ಲರಂತೆ ಸಾಮಾನ್ಯ ಹಾಗೆ ಹೋಗಿ ಅವ್ರ ಜೊತೆಗೆ ಸೇರ್ಕೊಂಡು ಲಾಸ್ಟಿಂದ ಬಂದು ಫಸ್ಟಿಗೆ ಶಿವನ ದರ್ಶನ ಮಾಡೋದೇ ಒಂಥರ ಖುಷಿ. ಹಾಗೆ ಸ್ವಲ್ಪ ಹೊತ್ತು ತಾಳ್ಮೆಯಿಂದ ಹೋಗ್ಬಿಟ್ಟು ದರ್ಶನ ಮಾಡ್ಕೊಂಬರೋಣ. ಎಲ್ಲರ ಜೊತೆ ಹೋಗಿ ದರ್ಶನ ಮಾಡೋದು ಒಂದು ಖುಷಿನೇ ಫ್ರೆಂಡ್ಸ್. ಹಾಗೂ ನಮ್ಮ ಶಿವನ ದೇವಸ್ಥಾನ ಕಡೂರಿಗೆ ಬಂದು ನೀವು ದರ್ಶನ ಮಾಡಿದರೆ ಶಿವಪ್ಪನ ಕಮೆಂಟ್ ಮಾಡಿ ತಿಳಿಸಿ. ಹಾಗೂ ನಮ್ಮ ಜೀರೋ ಲೈಫ್ ಚಾನಲ್ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ಲನ್ನು ಕ್ಲಿಕ್ ಮಾಡಿ. ನಾವು ಹಾಕೋ ವಿಡಿಯೋ ತಕ್ಷಣ ಬರುತ್ತೆ. ಕೊನೆಯವರೆಗೂ ಮಿಸ್ ಮಾಡ್ದಂಗೆ ವಿಡಿಯೋ ನೋಡಿ ಮನ್ಸಾರು ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಎಲ್ಲರಿಗೂ ಶಿವರಾತ್ರಿಯ ಹಬ್ಬದ ಶುಭಾಶಯಗಳು. ಶಿವನ ದರ್ಶನ ಮಾಡಿ ಒಳ್ಳೆಯದೇ ಬೇಡ್ಕೊಳ್ಳಿ, ಒಳ್ಳೆಯದೇ ಮಾಡಿ. ಕೆಟ್ಟದಂತೂ ಮಾಡೋಕ್ಕೆ ಹೋಗಬೇಡಿ. ಸಹಾಯ ಮಾಡೋಕ್ಕಾಗಲಿಲ್ಲ ಅಂದರೂ ಪರವಾಗಿಲ್ಲ, ಕೆಟ್ಟದ್ದು ಬಯಸಬೇಡಿ, ಕೆಟ್ಟದಂತೂ ಮಾಡೋಕ್ಕೆ ಹೋಗಬೇಡಿ. ಎಲ್ಲ ದೇವ್ರಿಗೆ ಮಿಕ್ಕಿದ್ದು. ದೇವರಿದ್ದರೆ ನಾವು, ದೇವರು ಇಲ್ಲಿದ್ದಾನೆ ನಮ್ಮ ಹೃದಯದಲ್ಲಿ. ಆದರೂ ಕೆಲವರು ದೇವಸ್ಥಾನಕ್ಕೆ ಬರೋದು ಅವ್ರ ಮನಸ್ಸು ತೃಪ್ತಿಗೋಸ್ಕರ ಅಂತ ನನಗೆ ತಿಳ್ಕೊಂಡಿನಿ. ಬೇರೆಯವ್ರ ಅಭಿಪ್ರಾಯ ಏನಂತ ನನಗೆ ಗೊತ್ತಿಲ್ಲ. ಹಾಗೂ ಮಿಸ್ ಮಾಡ್ದಂಗೆ ಕೊನೆವರೆಗೂ ವಿಡಿಯೋ ನೋಡಬೇಕು. ನಮ್ಮ ಕಡೂರು ಶಿವಪ್ಪನ ದರ್ಶನ ಮಾಡೋಣ. ಮಾಡಿಬಿಟ್ಟು ಹಾಗೆ ಪ್ರಸಾದ ಕೊಡ್ತಾರೆ, ತಿಂದ್ಬಿಟ್ಟು ಹೋಗೋಣ. ಅದು ಪುಣ್ಯ ಇರಬೇಕು. ನೋಡಿ ಇಲ್ಲಿ ಮುಟ್ಟೈದಕ್ಕೆವು. ಸರಿ ಬನ್ನಿ ಹೋಗಿ ನಿಂತ್ಕೊಳ್ಳೋಣ. ಎಲ್ಲ ನೋಡಿ ನನಗಿಂತ ಮುಂದೆ ಹೋಗ್ತಿದ್ದಾರೆ ಪಾಪ. ಸಣ್ಣ ಮಕ್ಕಳನ್ನು ಕರ್ಕೊಂಬಂದರೆ ಪಾಪ ಎಷ್ಟೊತ್ತಾಗುತ್ತೆ ಗೊತ್ತಿಲ್ಲ. 12-12 ಗಂಟೆ ಆದರೆ ಆಗ್ಬೋದು. ನಾನು ಬಂದಿರೋದು ಈಗ ಕರೆಕ್ಟಾಗಿ 7:59ಕ್ಕೆ ಬಂದೀನಿ. ಎಷ್ಟೊತ್ತಾಗುತ್ತೆ ಗೊತ್ತಿಲ್ಲ. ಏನಣ್ಣ ಈ ವರ್ಷವೇ ಇಷ್ಟು ಲಾಂಗು. ಆಲ್ರೆಡಿ ಅರ್ಧ ಗಂಟೆ ಮೇಲೆ ಆಗ್ಬಿಟ್ಟಿದೆ. ಕಾಲು ಬೇರೆ ಲೈಟಾಗಿ ನೋವಾಗ್ತಿದೆ. ಪರವಾಗಿಲ್ಲ, ಆದರೂ ಶಿವನ ದರ್ಶನ ಮಾಡಬೇಕು. ನೀವು ಫ್ಯಾಮಿಲಿ ಜೊತೆ ಬಂದಿದ್ದರೆ ಇಲ್ಲಿ ತಾಳ್ಮೆಯಿಂದ ಇರ್ರಿ, ಎಲ್ಲ ಒಳ್ಳೆಯದಾಗುತ್ತೆ. ಶಿವನನ್ನು ಬೇಡ್ಕೊಳ್ಳಿ, ವರ ಕೊಡ್ತಾರೆ. ಏನು ಕೊಡಬೇಕು ಅದು ಶಿವನಿಗೆ ಗೊತ್ತು. ದೇವರು ಸೃಷ್ಟಿ ಮಾಡಿದ ಮೇಲೆ ಯಾವ ಥರ ಹೆಂಗೆ ಯಾವ ಟೈಮಲ್ಲಿ ಯಾವ ಥರ ಏನೇನು ಕೊಡಬೇಕಂತ ಆ ದೇವ್ರಿಗೆ ಗೊತ್ತು. ಅದು ಹಣೆಯಲ್ಲಿ ಬರೆದಿರ್ತಾರೆ, ಅದು ಹಾಗೇ ನಡೆಯೋದು. ಭಕ್ತಾದಿಗಳು ದರ್ಶನ ಮಾಡ್ಕೊಂಡು ನಿಂತಿದ್ದಾರೆ. ಸ್ವಾಮಿನೇ ಹೇಳಿ ಕಳಿಸಿದ್ರೇನೋ ಹಣೆಯಲ್ಲಿ ಗಂಧ ಇಟ್ಕೊಂಬ ಎಲ್ಲರಿಗೂ. ಯಾರು ಇಟ್ಕೊಂಬಂದಿರ್ತಾರೆ ಇಲ್ವೋ ಗೊತ್ತಿಲ್ಲ. ಇಟ್ಟಿದ್ರು ಸರಿ ಇಲ್ದಂಗೆ ಇದ್ರೂ ಸರಿ ನಿನ್ನ ಗಂಧ ಇಟ್ಕೊಂಬಂತ ಸ್ವಾಮಿಯರಿಗೆ ಹೇಳಿದ್ದಾರೆ. ಸ್ವಾಮಿಯರು ಬಂದು ನಮಗೆ ಇಡ್ತಿದ್ದಾರೆ. ತುಂಬ ಅದೃಷ್ಟವಂತ ಮಾಡಿದಿರಿ. ನನಗೆ ಇಟ್ಟಿದ್ದಾರೆ ನೋಡಿ ಫ್ರೆಂಡ್ಸ್, ಅಲ್ವಾ? ನನಗೆ ತುಂಬ ಖುಷಿ ಆಗ್ತಿದೆ. ನಿಮಗೂ ಇಡ್ತಾರೆ, ನಿಮಗೂ ಸಿಕ್ಕಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಅದಕ್ಕೆಲ್ಲ ಪುಣ್ಯ ಮಾಡಿರ್ಬೇಕು, ಪಾಪ ಮಾಡಿರ್ಬೇಕಂತೆಲ್ಲ ಇಲ್ಲ. ಒಳ್ಳೇದಾಗೇ ಆಗುತ್ತೆ. ಯಾರು ಬಂದಿಲ್ವೋ ಅವರಿಗೂ ಒಳ್ಳೇದಾಗಲಿ, ಕೆಟ್ಟದ್ದು ಬಯಸೋ ಅವರಿಗೂ ಒಳ್ಳೇದಾಗಲಿ ಅಂತ ಬೇಡ್ಕೊತೀನಿ. ಎಲ್ಲ ದೇವರಿಗೆ ಮಿಕ್ಕಿದ್ದು. ಮತ್ತು ನೀವೇನೇ ಅತ್ಯಾಸೆ ಪಟ್ಟರೆ ಸಿಗಬೇಕಂತಿದ್ರೆ ಸಿಗುತ್ತೆ. ಸಿಗಬಾರ್ದಂತಿದ್ದು ನಾವು ಅತ್ಯಾಸೆ ಪಟ್ಟರೆ ಅದು ನಮ್ಮ ಹಣೆ ಬರದಲ್ಲಿ ಇದ್ದಾಗೆ ಅಲ್ವಾ. ಸಿಕ್ಕಿದ್ರೂ ಸಿಗ್ಬೋದು ನಮ್ಮ ಪುಣ್ಯ, ಸಿಗದಿದ್ರೆ ಅದು ದೇವ್ರ ಪುಣ್ಯ. ಫ್ರೆಂಡ್ಸ್, ಸುಮಾರು ಸತಿ ನೋಡಿದ್ದೀನಿ ಇಲ್ಲಿ ಜಾಗದಲ್ಲಿ ಪೆಟ್ರೋಲ್ ಬಂಕ್ ಹತ್ರ ಬೈಕ್ಗಳು ಇರಲ್ಲ. ಇವತ್ತು ದೇವ್ರ ದರ್ಶನ ಮಾಡೋಕ್ಕಂತ ಸುಮಾರು ಭಕ್ತಾದಿಗಳು ಬೈಕ್ ಸ್ಟಾಪ್ ಮಾಡಿ ಅಲ್ಲೆಲ್ಲಿ ಪಾರ್ಕಿಂಗ್ ಮಾಡಿ ಬಂದಿದ್ದಾರೆ ದೇವ್ರ ದರ್ಶನಕ್ಕಾಗಿ. ಫ್ರೆಂಡ್ಸ್, ನೀವು ಸಿಟಿಗಳ ಹತ್ರ ದೇವಸ್ಥಾನಕ್ಕಾಗಿ ದರ್ಶನ ಮಾಡೋಕ್ಕೆ ಬಂದಾಗ ನೀವು ದಯವಿಟ್ಟು ನಿಧಾನಕ್ಕೆ ಚಲಿಸ್ಬೇಕು. ಯಾಕಂದರೆ ಯಾವ ಟೈಮಲ್ಲಿ ಯಾವ ಥರ ಇರ್ತಾರೆ ಭಕ್ತಾದಿಗಳು ಅಂತ ಹೇಳೋಕ್ಕಾಗಲ್ಲ. ಅದಕ್ಕಂತನೂ ಅಲ್ಲ, ಕೆಲವು ವಿಷಯ ನಡೀತಾ ಇರ್ತವೆ ಅಲ್ಲಿ. ದೇವಸ್ಥಾನ ಕಾರ್ಯ ಬೇರೆ ಏನಾದ್ರು ಇರ್ಬೋದು, ಇನ್ನು ನಾನಾ ರೀತಿಗಳು ಇರ್ತವೆ. ಅದಕ್ಕೆ ನೀವು ಸಿಟಿ ಹತ್ರ ಬಂದಾಗ ಸ್ವಲ್ಪ ನಿಧಾನ ಇರಿ. ಏನೇ ಎಮರ್ಜೆನ್ಸಿ ಇದ್ದರೂ ಸ್ವಲ್ಪ, ಅಂಥ ಎಮರ್ಜೆನ್ಸಿ ಇದ್ದಾಗ ಹೋಗಿ ಏನೂ ಮಾಡೋಕ್ಕಾಗಲ್ಲ. ಆದರೂ ನೀವು ನಿಧಾನಕ್ಕೆ ಹೋಗಿ, ಆವಾಗ ತುಂಬ ಒಳ್ಳೆಯದು. ಶಿವನ ದೇವಸ್ಥಾನ ಮುಂದೆ ಚರ್ಚಿದೆ. ಅದೃಷ್ಟವಂತರು. ಈ ಕಡೆಯೂ ದರ್ಶನ, ಆ ಕಡೆಯೂ ದರ್ಶನ, ಎಲ್ಲ ಪುಣ್ಯ ಮಾಡಿದ್ದೀನಿ. ನನಗೆ ತುಂಬ ಖುಷಿ ಆಗ್ತಿದೆ. ನೀವು ಮಿಸ್ ಮಾಡ್ದಂಗೆ ಬಂದು ದರ್ಶನ ಮಾಡ್ಕೊಂಡು ಹೋಗಿ. ಫ್ಯಾಮಿಲಿ ಜೊತೆ, ಫ್ರೆಂಡ್ಸ್ ಜೊತೆ, ನಿಮಗೆ ಗೊತ್ತಿರೋರ ಜೊತೆ, ಹೊಸ ಫ್ರೆಂಡ್ಸ್ ಜೊತೆ, ಎಲ್ಲರ ಜೊತೆ ಬಂದು ದರ್ಶನ ಮಾಡ್ಕೊಂಡು ಶಿವನ ಆಶೀರ್ವಾದ ಪಡೀರಿ. ಶಿವರಾತ್ರಿ ದಿನ ಮಿಸ್ ಮಾಡ್ದಂಗೆ ಶಿವನ ದೇವಸ್ಥಾನಕ್ಕೆ ಹೋಗೋಕ್ಕಾಗಲಿಲ್ಲ ಅಂದರೆ ಮನೆಯಲ್ಲಿ ಫೋಟೋ ಇದ್ದರೆ ಅದಕ್ಕೆ ಪೂಜೆ ಮಾಡಿ. ತುಂಬ ಒಳ್ಳೆಯದಾಗುತ್ತೆ. ದೇವ್ರ ಹತ್ರ ಬೇಡ್ಕೊಳ್ಳಿ, ನಿಮ್ಮನ್ನು ನೀವು ನಂಬಿ, ಎಲ್ಲ ಒಳ್ಳೆಯದಾಗುತ್ತೆ. ಸಿಕ್ಕಾಪಟ್ಟೆ ಜನ ಫ್ರೆಂಡ್ಸ್, ನೋಡಿ ಎಷ್ಟು ದೂರದಿಂದ ನಿಂತ್ಕೊಂಡೇವಿ. ಪಾಪ ಐಸ್ ಕ್ರೀಮ್, ಜ್ಯೂಸ್ ಪ್ರತಿಯೊಂದು ದೇವಸ್ಥಾನ ಮುಂದೆ ಬಂದಿದೆ. ನಾವು ಅದೃಷ್ಟ ಬಾರಿಕಿದ್ರೆ ಮಕ್ಳಿಗೆ ಕರ್ಕೊಂಬಂದ್ರೆ ಮಿಸ್ ಮಾಡ್ದಂಗೆ ಕೇಳ್ತಾರೆ. ನೀವು ಕೊಡಿಸ್ಬೇಡಿ, ಸೀತಾಗ್ಬಿಟ್ರೆ ಕಷ್ಟ. ಶಿವ ಹೇಗೆ ಕೂತ್ಕೊಂಡು ಪರ್ವತದ ಮೇಲೆ ಧ್ಯಾನ ಮಾಡ್ತೀರ ಅದನ್ನು ಚೆನ್ನಾಗಿ ಅದೃಷ್ಟದಿಂದ ಶಿಲೆ ಎಷ್ಟು ಅದ್ಭುತವಾಗಿ ಕಲಾಕೃತಿನ ಚೆನ್ನಾಗಿ ರೆಡಿ ಮಾಡಿದ್ದಾರೆ ದರ್ಶನ ಮಾಡೋಕ್ಕೆ. ಡಿಸೈನ್ ಚೆನ್ನಾಗಿದೆ, ಪೇಂಟಿಂಗ್ ಸೂಪರ್ ಸಖತ್ತಾಗಿದೆ. ನನಗೆ ತುಂಬ ಖುಷಿ ಆಗ್ತಿದೆ. ನೋಡಿ ಫ್ರೆಂಡ್ಸ್, ಹೇಗಿದೆ ಎಂಟ್ರೆನ್ಸ್ ಹೆಬ್ಬಾಕ್ಲು, ಹೇಗೆ ಅದ್ಭುತವಾಗಿ ನಿಜವಾದ ಹಾವು ಥರ ರೆಡಿ ಮಾಡಿದ್ದಾರೆ ನೋಡಿ ಫ್ರೆಂಡ್ಸ್. ಶಿಲೆನ ಅದ್ಭುತವಾಗಿ ದೇವ್ರಿಗೆ ಸೇರಿದ್ದು ಶಿವನ ಕುತ್ತಿಗೆಯಲ್ಲಿರುತ್ತಲ್ಲ ಆ ಹಾವು ಸೂಪರಾಗಿದೆ. ಹೆಬ್ಬಾಕ್ಲಲ್ಲಿ ನಮ್ಮನ್ನು ಸ್ವಾಗತ ಕೊಡ್ತಾಯಿದೆ. ಸಖತ್ತಾಗಿದೆ. ನೀವು ಬಂದು ದರ್ಶನ ಮಾಡ್ಕೊಂಡು ಹೋಗ್ರಿ. ಇದನ್ನೆಲ್ಲ ನೋಡಿ ಅದ್ಭುತವಾಗಿರುತ್ತೆ. ಸೂಪರ್.
ಶಿವ ನಿಂತ್ಕೊಂಡೆ ದರ್ಶನ ಕೊಡ್ತಿದ್ದಾರೆ ಹೊರಗಡೆ. ಅದು ವಿಗ್ರಹ ಅದ್ಭುತವಾಗಿ ರೆಡಿ ಮಾಡಿದ್ರು. ಲೈಟಿಂಗ್ಸ್ ಬಿಟ್ಟಿರೋದಕ್ಕೂ ಅದಕ್ಕೂ ಸೂಪರ್ ಆಗಿದೆ. ನನಗೆ ತುಂಬ ಖುಷಿ ಆಗ್ತಿದೆ. ಸಖತ್ತಾಗಿದೆ ನೋಡಿ. ಎಷ್ಟು ಭಕ್ತಾದಿಗಳು ಸಿಕ್ಕಾಪಟ್ಟ ರಶ್ಶು. ಇಲ್ಲಿ ದೇವರ ನಾಗರನ್ನು ಸುತ್ತಿದ್ದಾರೆ. ಸೂಪರ್ ಲೈಟಿಂಗ್ ಸೂಪರ್. ದೇವಸ್ಥಾನಕ್ಕೆ ಬಂದಿರೋ ಭಕ್ತಾದಿಗಳೆಲ್ಲರೂ ದೇವಸ್ಥಾನ ತುಂಬ ನಿಂತ್ಕೊಂಡಿರೋಕ್ಕೆ ಜಾತ್ರೆ ಥರ ಇದೆ. ಅದು ಇನ್ನೂ ಸೂಪರ್. ನನಗಂತೂ ತುಂಬ ಖುಷಿ ಕೊಡ್ತಿದೆ. ಎಲ್ಲರ ಜೊತೆಗೆ ಹೋಗಿ ದರ್ಶನ ಮಾಡೋದನ್ನೇ ಸೂಪರ್ ಅಲ್ವಾ. ಯಾರು ಇಲ್ದಂಗಿದ್ರೆ ಅದೊಂಥರ ಬೇಸರ. ಎಲ್ಲರಿದ್ದು ಎಲ್ಲರ ಜೊತೆಗೆ ದರ್ಶನ ಮಾಡ್ಕೊಂಡು ಒಳ್ಳೆ ರೀತಿಯಲ್ಲಿ ಬೇಡ್ಕೊಂಡ್ಬಂದ್ರೆ ಖುಷಿನೇ ನೋಡಿ. ಇಷ್ಟು ಜನಗಳ ಜೊತೆ ಹೋಗಿ ದರ್ಶನ ಮಾಡೋದು ಕಷ್ಟ ಇರುತ್ತೆ, ಆದರೆ ತಾಳ್ಮೆ ಇರಬೇಕು, ಖುಷಿ ಆಗುತ್ತೆ. ಆಮೇಲೆ ಶಬ್ದಕ್ಕೆ ನಾಚಿದೊಡೆ ಎಂದಯ್ಯ, ಬೆಟ್ಟದ ಮೇಲೊಂದು ಮನೆಯ ಮಾಡಿ ಜಗಗಳಿಗೆ ಅಂಜಿದೊಡೆ ಎಂದಯ್ಯ. ತಾಳದೆ ಸಮಾಧಾನಿಯಾಗಿರಬೇಕು, ಬೆಟ್ಟದ ಮೇಲೊಂದು ಮನೆಯ ಮಾಡಿ ಜಗಗಳಿಗೆ ಅಂಜಿದೊಡೆ ಎಂದಯ್ಯ, ಬೆಟ್ಟದ ಮೇಲೊಂದು ಮನೆಯ ಮಾಡಿ ಜಗತ್ತಯ್ಯ. ಫ್ರೆಂಡ್ಸ್, ಸ್ವಾಮಿಯವರ ಪ್ರಸಾದ ಸಿಗ್ತಾ ಇದೆ. ಏನೇನು ಕೊಡ್ತೀರಂದರೆ ಅಲ್ಲಿಗೆ ಹೋಗಿ ನೋಡಬೇಕು. ಬನ್ನಿ ಫ್ರೆಂಡ್ಸ್, ಈಗ ಹತ್ರ ಹೋಗೋಣ. ಹೋಗಿ ಏನು ಪ್ರಸಾದ ಕೊಡ್ತಾರಂದರೆ ಇದು ಅಭಿಷೇಕದ ತೀರ್ಥ ಕುಡಿದೆ. ಇಲ್ಲಿ ಹೂ ಕೊಡ್ತಿದ್ದಾರೆ. ಅದಕ್ಕೂ ಪುಣ್ಯ ಮಾಡಿದ್ದೀನಿ. ಹಬ್ಬ ಬೇಗ ದರ್ಶನ ಆಯಿತು. 1.5 ಗಂಟೆ ಕಾದಿದ್ದಕ್ಕೆ. ಕೋಸಂಬರಿ ಆ ಕಡೆ ಪಾನಕ. ಫ್ರೆಂಡ್ಸ್, ಕಾಂಬಿನೇಷನ್ ಸೂಪರ್ ಅಲ್ಲ. ಅದು ಶಿವನ ಪ್ರಸಾದ. ಯಾವುದೇ ಕೊಟ್ಟರು ಖುಷಿಯಿಂದ ತಿನ್ನಬೇಕು ನಾವು. ದೇವ್ರ ಪ್ರಸಾದ ಇಷ್ಟು ಸಿಕ್ಕಿರೋ ಪುಣ್ಯನೇ, ತುಂಬ ಸಿಕ್ಕಿರೋ ಪುಣ್ಯನೇ. ವೇಸ್ಟ್ ಮಾಡಬೇಡಿ, ಸ್ವಲ್ಪ ಇಸ್ಕೊಳ್ಳಿ. ಇನ್ನೂ ಭಕ್ತಾದಿಗಳು ತುಂಬ ಜನ ಬರ್ತಾರೆ, ಅವರಿಗೂ ಸಿಗಬೇಕಲ್ಲ. ಒಬ್ಬರಿಗೆ ತಿಂದರೆ ಬಕಾಸುರ ಆಗ್ತೀವಿ ಅಲ್ಲ ಬಿಡ. ಪ್ರಸಾದ ಸ್ವಲ್ಪ ತಿಂದರೆ ಪ್ರಸಾದ ಅದ್ಭುತ ಇದೆ. ಲೋಟ ಅಲ್ಲ, ತೂತಾಗಿದೆ. ಫ್ರೆಂಡ್ಸ್, ಕೋಸಂಬರಿ ಪ್ರಸಾದ ಕೊಟ್ಟರು. ಬಾಬಾ ಸೂಪರಾಗಿದೆ. ನನಗೆ ತುಂಬ ಇಷ್ಟ ಆಯಿತು. ಅದ್ಭುತ. ಆಹಾ, ಆನಂದ. ಅದಕ್ಕೂ ಪುಣ್ಯ ಮಾಡಿದ್ದೀನಿ. ಪ್ರಸಾದ ಕೆಲವು ಕಡೆ ಸಿಗಲ್ಲ, ಅದಕ್ಕೆ ಅದೃಷ್ಟ ಇದ್ದರೆ ಮಾತ್ರ ಅಲ್ವಾ. ನಾವು ಲಾಸ್ಟಿಗೆ ಹೋಗ್ಬೇಕಾದ್ರೆ ಚೆನ್ನಾಗಿ ತುಂಬ ಸಿಗುತ್ತೆ.
ಫಸ್ಟಿಗೆ ಹೋದ್ರೂ ಪ್ರಸಾದ ಖಾಲಿ ಆಗಿರುತ್ತೆ, ಏನೂ ಮಾಡೋಕ್ಕಾಗಲ್ಲ. ಪಾನ್ಕ ಅನ್ನೋರು ಇಸ್ಕೊಳ್ಳಪ್ಪ ಕುಡಿಯಪ್ಪ ಹೊಟ್ಟೆ ತುಂಬ ಅಂತಾರೆ. ಎರಡು ಲೋಟ ಇಸ್ಕೊಂಡೆ ಕೊಡ್ತಾರಂತ ಕುಡಿಯೋಕ್ಕೆ ತಾನೇ ಇರೋಕ್ಕಾಗಲ್ಲ. ಬರ್ತಾರೆ ಭಕ್ತಾದಿಗಳು, ಅವರಿಗೂ ಸಿಗಬೇಕು. ತುಂಬ ಇಷ್ಟ ಆಯಿತು ಪಾನ್ಕ, ಕೋಸಂಬರಿ ಪಲಾರ ಸೂಪರ್, ಪಾನ್ಕನ ಸೂಪರ್. ನೀವು ಮಿಸ್ ಮಾಡ್ದಂಗೆ ಬಂದರೆ ಕುಡಿದಿದ್ರೆ ಪಾನ್ಕ ಪಲಾರ ತಿಂದು ಕಮೆಂಟ್ ಮಾಡಿ ತಿಳಿಸಿ. ದೇವರ ಶಿವಪ್ಪನ ಪ್ರಸಾದ ಎಲ್ಲರಿಗೂ ಕೊಡ್ತಾನೆ ಇದ್ದಾರೆ ನೋಡಿ, ಇಷ್ಟಾದಿ ಭಕ್ತಾದಿಗಳಿಗೆ ಕೊಡ್ತಾನೆ ಇದ್ದಾರೆ. ಬಂದಷ್ಟು ಕೊಡ್ತಾರೆ, ಇದ್ದಷ್ಟು ಕೊಡ್ತಾರೆ. ಹಾಗೆ ಶಿವಪ್ಪನ ಹಾಗೆ ಈ ಕೈ ತೊಳೆಯೋ ಜಾಗ ತೊಳ್ಕೊಂಡು ಮುಂದೆ ಹೋಗೋಣ. ದರ್ಶನ ಆಯಿತು, ಅಲ್ಲಿ ನಾಗರಿದೆ, ಅಲ್ಲ ಒಂದು ಸ್ವಲ್ಪ ದರ್ಶನ ಮಾಡ್ಕೊಂಡು ಸೀದಾ ಮನೆಗೆ ಹೋಗಿ ಸೇರ್ತೀನಿ. ತುಂಬ ಖುಷಿ ಆಯಿತು ಎಲ್ಲರ ಜೊತೆ ಬಂದು ದರ್ಶನ ಮಾಡಿದ್ದಕ್ಕೆ. ನೀವು ಕೊನೆಯವರೆಗೂ ವಿಡಿಯೋ ನೋಡ್ತಿದ್ರೆ ಅದಕ್ಕೂ ಅದೃಷ್ಟವಂತರು. ಕೊನೆಯವರೆಗೂ ವಿಡಿಯೋ ನೋಡಿದರೆ ತುಂಬ ಧನ್ಯವಾದಗಳು. ನಿಮ್ಮ ಆಶೀರ್ವಾದ ನನಗೆಂದೂ ಇರಲಿ. ವಿಡಿಯೋದಲ್ಲಿ ಸಣ್ಣ ಪುಟ್ಟ ತಪ್ಪಾದರೆ ನಿಮ್ಮ ಮನೆ ಹುಡುಗ ಅಂತ ಕ್ಷಮಿಸಿ ಫ್ರೆಂಡ್ಸ್. ಏನೇ ಸಣ್ಣ ಪುಟ್ಟ ತಪ್ಪಾಗ್ತವೆ ಅದನ್ನು ಕಮೆಂಟ್ ಮಾಡಿ ತಿಳಿಸಿ, ತಿದ್ದುಪಡಿ ಮಾಡ್ಕೊತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಹಾಗೂ ನಿಮ್ಮನೆ ಹುಡುಗ ಆಶೀರ್ವಾದ ಸಪೋರ್ಟ್ ಮಾಡಿ ಹೆಚ್ಚು ವಿಡಿಯೋಗಳು ಮಾಡ್ತೀನಿ. ಹಾಗೂ ಕೊನೆಯವರೆಗೂ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ನೀವು ಬರ್ರಿ, ಬಂದು ಫ್ಯಾಮಿಲಿ ಜೊತೆ ಎಲ್ಲ ದರ್ಶನ ಮಾಡ್ಕೊಂಡು ಹೋಗ್ರಿ. ತುಂಬ ಒಳ್ಳೆಯದಾಗುತ್ತೆ. ದೇವರಿದ್ದರೆ ತುಂಬ ಒಳ್ಳೆಯದು. ಕಷ್ಟ ಸಮಯದಲ್ಲೂ ಕೈ ಕೊಡಲ್ಲ ದೇವರು. ನಂಬಿ, ನಿಮ್ಮನ್ನು ನಂಬಿ ಫ್ಯಾಮಿಲಿ ಜೊತೆಗೆ ಬನ್ನಿ, ಎಲ್ಲರೂ ಬಂದು ದರ್ಶನ ಮಾಡ್ಕೊಂಡು ಹೋಗಿ. ಅನ್ನದಾನ ಮಾಡೋಕ್ಕೆ ಎಷ್ಟು ಭಕ್ತಾದಿಗಳಿಗೆ ಪ್ರಸಾದ ರೆಡಿ ಮಾಡ್ಕೊತಿದ್ದಾರೆ ನೋಡಿ. ಬೆಳಗ್ಗೆ ಅನ್ನದಾನ ಮಾಡ್ಬೋದು, ಎಲ್ಲ ದೇವಸ್ಥಾನಗಳು ಅಷ್ಟೇ. ಶಿವನ ದೇವಸ್ಥಾನದಲ್ಲಿ ಅನ್ನದಾನ ಹಾಕ್ತಾರೆ. ಹೋಗಿ ಪ್ರಸಾದ ತಿಂದಿದ್ದಾರೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೂ ಅಲ್ಲಲ್ಲಿ ನಿಮ್ಮ ಕಡೆ ದೇವಸ್ಥಾನ ಫೇಮಸ್ ಆಗಿರೋ ಅದನ್ನು ಕಮೆಂಟ್ ಮಾಡಿ ತಿಳಿಸಿ. ಅಲ್ಲಿ ಬಂದು ದರ್ಶನ ಮಾಡ್ಕೊಂಡು ವಿಡಿಯೋ ಮಾಡ್ಕೊಂಡು ಎಲ್ಲರಿಗೂ ತಿಳಿಸ್ತೀನಿ. ವಿಭೂತಿ ಫೇಮಸ್ ಅಲ್ವಾ, ಹಣೆಯಲ್ಲಿ ಇಟ್ಕೊಳ್ಳೋಣ ಅಂತ ವಿಭೂತಿ ತಗೊಂಡು ಹಣೆಯಲ್ಲಿ ಇಟ್ಕೊತಾ ಇದ್ದೀನಿ. ಅದಕ್ಕೂ ಪುಣ್ಯ ಮಾಡಿದ್ದೀನಿ, ಅದೃಷ್ಟವಂತ. ಈಗ ನಾಗರು ಸುತ್ತಕ್ಕಂತ ಹೋಗ್ತಾ ಇದ್ದೀನಿ. ಸುತ್ತಬಿಟ್ಟು ದರ್ಶನ ಮಾಡ್ಕೊಂಡು ಮನೆಗೆ ಹೋಗ್ತೀನಿ. ಹಾಗೂ ನಿಮ್ಮ ಹೃದಯದಲ್ಲಿ ಸ್ವಲ್ಪ ಜಾಗ ಕೊಡಿ. ಅದನ್ನೆಲ್ಲ ತುಂಬ ಕಷ್ಟ. ದುಡ್ಡು ಮಾಡ್ಬೋದು, ಆಸ್ತಿ ಮಾಡ್ಬೋದು, ಸಂಪತ್ತು ಮಾಡ್ಬೋದು. ಇನ್ನೊಬ್ಬರ ಹೃದಯದಲ್ಲಿ ಜಾಗ ತಗೊಂಡು ಗೆಲ್ಲೋದು ತುಂಬ ಕಷ್ಟ. ನಿಮ್ಮ ಮನೆ ಹುಡುಗ ಅಂತ ಸ್ವಲ್ಪ ಜಾಗ ಕೊಟ್ಟು ಆಶೀರ್ವಾದ ಕೊಡಿ. ತುಂಬ ಥ್ಯಾಂಕ್ಸ್. ಸ್ವಾಮಿ ಕಲ್ಯಾಣ ಪಟ್ಟಣ ಬಸವಣ್ಣನವರಿಗೆ ಗುರುಗಳ ಸಿದ್ದೂರು ಮಠದಲ್ಲಿ ರಾಗಿಯ ಬೀಸಿ ಶಾಪವ ಕೊಟ್ಟವರೇ, ಕುಂದೂರು ಮಠದಲ್ಲಿ ಗೌಲಿಂಗ ಸ್ವಾಮಿಗೆ ಶಿಷ್ಯರ ಆಗವರೇ, ಕೊಳ್ಳಗಾಲದ ಮರಡಿಯ ಗುಡ್ಡಲು ಬಂದಿಯ ಊರಿ ಕುಂತವರೇ, ಆನೆ ಮಲೆಯ ಸ್ವಾಮಿ ಆನೆ ಮಲೆಯ ಆಸಿಕೊಂಡವರೇ, ಮಾದೇವ ದೇವ ಮಲೆಯ ಹೊರಕೊಂಡವರೇ. ಅವ್ರು ಹೇಳ್ತಾರೆ, ರಾಮನಿಗೆ ಹೇಳ್ತಾರೆ, ಮಾಯಾವಿಗೆ ಬೇಕು, ನನಗೆ ಜೀವಂತವಾಗಿ ಬೇಕು ಅಂತ ಹೇಳ್ತಾರೆ. ರಾಮ ಪರಿಪರಿಯಾಗಿ ಹೇಳ್ತಾರೆ ಬೇಡ ಅಂತ ಹೇಳ್ತಾರೆ. ಆ ಒಂದು ರಂಗಗೀತೆಯನ್ನು ಪ್ರಸ್ತುತ ಪಡ್ತಾ ಇದ್ದೇವೆ. ಈಗ ನೋಡೋಣ. ಮಾಯಾ ಮೃಗವ ನೀಡಿದ ಆಗಿದೆ. ಭಕ್ತಾದಿಗಳು ಬರ್ತಾನೆ ಇದ್ದಾರೆ. ಲಾಸ್ಟ್ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಫ್ರೆಂಡ್ಸ್.